ನೆಲಮಂಗಲದ ಬಳಿಕ ಈಗ ಕಲಬುರಗಿಯಲ್ಲಿ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಕಲಬುರಗಿ ನಗರದ ರಾಘವೇಂದ್ರ ನಾಯಕ್ ಕೊಲೆಯಾಗಿರ್ತಕ್ಕಂತಹ ವ್ಯಕ್ತಿ ಮಾರ್ಚ್ 12ನೇ ತಾರೀಕು ಕಿಡ್ನಾಪ್ ಮಾಡಿ ಕೊಲೆಗೈಯಲಾಗಿದೆ. ಅಶ್ವಿನಿ ಅಲಿಯಾಸ್ ತನುಗೆ ರಾಘವೇಂದ್ರ ಕಿರುಕುಳವನ್ನು ಕೊಟ್ಟಂತಹ ವಿಚಾರ, ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ಗೆ ವಿಚಾರ ತಿಳಿಸಿದಂತಹ ಅಶ್ವಿನಿ ರಾಘವೇಂದ್ರನನ್ನ ಕಿಡ್ನಾಪ್ ಮಾಡಿ ಕೀರ್ತಿನಗರ ಸ್ಮಶಾನಕ್ಕೆ ಕರೆದೊಯ್ದಿದ್ದಾರೆ. ಅನಂತರ ಹಲ್ಲೆಯನ್ನು ನಡೆಸಲಾಗಿದೆ. ರಾಘವೇಂದ್ರ ನಾಯಕ್ ಖಾಸಗಿ ಅಂಗಕ್ಕೆ ಒದ್ದು ಕೊಲೆಗೈಯಲಾಗಿದೆ. ರಾಯಚೂರಿನ ಶಕ್ತಿನಗರದ ನದಿಗೆ ಶವವನ್ನ ಬಿಸಾಕಿ ಅನಂತರ ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳು. ಸ್ಟೇಷನ್ ಬಜಾರ್ ಪೊಲೀಸರು 3 ಆರೋಪಿಗಳನ್ನ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇಡೀ ಕೃತ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಯಾವ ಕಾರಣಕ್ಕಾಗಿ ಈ ಹತ್ಯೆಯನ್ನ ಮಾಡಲಾಗಿದೆ, ಇದೆಲ್ಲದರ ವಿಚಾರವನ್ನ ಬಾಯ್ಬಿಡಿಸಿದ್ದಾರೆ. ಸೊ ಯಾವ ಮನಸ್ಥಿತಿಗೆ ತಲುಪ್ತಾ ಇದ್ದಾರೆ ಜನ ಅನ್ನೋದನ್ನ ಗಮನಿಸ್ಕೊಳ್ಳಿ. ಅವರೇ ಕಾನೂನನ್ನ ಕೈಗೆತ್ಕೊಳ್ಳೋದು, ತಮಗಿಷ್ಟ ಬಂದ ಹಾಗೆ ಶಿಕ್ಷೆಯನ್ನ ಕೊಡೋದು, ದಂಡಿಸೋದು ಅಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಪೊಲೀಸರು ಮತ್ತೊಂದು ಯಾವ ಭಯವೂ ಇವರುಗಳಿಗೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್ ರೆಡ್ಡಿ, ಇದೇನಿದು ರೇಣುಕಾಸ್ವಾಮಿ ಹತ್ಯೆ ಬಳಿಕ ಈ ಪ್ಯಾಟ್ರನ್ನ ಕೊಲೆಗಳು ಹೆಚ್ಚಾಗ್ತಿದ್ದ ಹಾಗೆ ಕಾಣಿಸ್ತಾ ಇದೆಯಲ್ಲ, ಈ ಕೇಸ್ ಕೂಡ ಹಾಗೆ ಇದ್ದಿದೆ, ಅದೇ ರೀತಿ ಇದೆ. ಎಸ್ ಜ್ಯೋತಿ, ಈ ಒಂದು ಕೊಲೆ ಪ್ರಕರಣಕ್ಕೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಸಾಮ್ಯತೆ ಇದೆ ಅಂತ ಹೇಳ್ಬೋದು. ಏನಂದ್ರೆ ಗುರುರಾಜ್ ಏನು ಕೊಲೆ ಆರೋಪಿ ಇದ್ದಾನೆ, ಆತ ಮತ್ತು ಇನ್ನೋರ್ವ ಕೊಲೆ ಆರೋಪಿ ಅಶ್ವಿನಿ ಏನಂದ್ರೆ ಇವರಿಬ್ರು ಲಿವಿಂಗ್ ಟುಗೆದರ್ ನಲ್ಲಿ ಇರ್ತಾರೆ. ಅದರಲ್ಲಿ ಏನಂದ್ರೆ ರಾಘವೇಂದ್ರ ನಾಯಕ್ ಅಂತ ಉಡುಪಿ ಮೂಲದ ವ್ಯಕ್ತಿ ಕಲಬುರಗಿಯಲ್ಲಿ ಏನಂದ್ರೆ ಆತ ಕಳೆದ 20 ವರ್ಷಗಳಿಂದಲೂ ಕೂಡ ವಾಸವಾಗಿದ್ದು ಅಶ್ವಿನಿಯ ಜೊತೆಗೆ ಏನಂದ್ರೆ ಮೆಸೇಜ್ಗಳನ್ನು ಮಾಡ್ತಾ ಇರ್ತಾನೆ. ಅಸಭ್ಯವಾಗಿ ಕೆಲ ಮೆಸೇಜ್ಗಳನ್ನು ಮಾಡಿದ ಹಿನ್ನೆಲೆಯಲ್ಲಿ ಆ ಒಂದು ಮಾಹಿತಿಯನ್ನ ತನ್ನ ಲಿವಿಂಗ್ ಟುಗೆದರ್ ನಲ್ಲಿರುವಂತಹ ಗುರುರಾಜ್ ಹಾಗೂ ಆತನ ಸ್ನೇಹಿತ ಲಕ್ಷ್ಮೀಕಾಂತ್ಗೆ ಅಶ್ವಿನಿ ಹೇಳ್ತಾಳೆ. ಅದಾದ ಬಳಿಕ ಆ ರಘುಪತಿ ನಾಯಕ್ ಏನಿದ್ದಾನೆ, ರಾಘವೇಂದ್ರ ನಾಯಕ್ ಅಂತ ಆರೋಪಿ ಸದ್ಯ ಏನು ಕೊಲೆ ಆಗಿದ್ದಾನೆ, ಆತನನ್ನು ಈ ಕಲಬುರಗಿಯ ಈ ಒಂದು ದ್ವಾರಕಾ ಲಾಡ್ಜ್ ಬಳಿ ಕರೆಸ್ಕೊಡ್ತಾರೆ. ಅದಾದ ಬಳಿಕ ಇಲ್ಲಿಂದ ಅವರನ್ನು ಕಿಡ್ನಾಪ್ ಮಾಡಿಕೊಂಡು ನೇರವಾಗಿ ಕಲಬುರಗಿಯ ಕೀರ್ತಿನಗರದಲ್ಲಿರುವಂತಹ ಸ್ಮಶಾನ ಭೂಮಿಗೆ ತೆಗೆದುಕೊಂಡೋಗಿ ಅಲ್ಲಿ ಆತನ ಮರ್ಮಾಂಗ ಸೇರಿದಂತೆ ಬೇರೆ ಬೇರೆ ಅಂಗಗಳಿಗೆ ಏನಂದ್ರೆ ಭೀಕರವಾದಂತಹ ಹಲ್ಲೆ ಮಾಡಿ ಕೊಲೆ ಮಾಡ್ತಾರೆ. ಅದಾದ ಬಳಿಕ ಶಕ್ತಿನಗರದ ಒಂದು ಡ್ಯಾಮ್ ಬಳಿ ಹೋಗಿ ಆತನನ್ನು ಶವ ಬಿಸಾಕಿರ್ತಾರೆ. ಅದಾದ ಬಳಿಕ ಮಾರ್ಚ್ 12ರಂದು ನಡೆದಂತಹ ಕೊಲೆ ಪ್ರಕರಣದ ಕುರಿತು ಮೃತನ ಪತ್ನಿ ಏನು ರಾಘವೇಂದ್ರ ನಾಯಕ್ ಇದ್ದಾನೆ, ಆತನ ಪತ್ನಿ ಕೊಟ್ಟಿದ್ದಂತಹ ದೂರಿನ ಮೇಲೆಗೆ ಸ್ಟೇಷನ್ ಬಜಾರ್ ಪೊಲೀಸರು ಕಾರ್ಯಾಚರಣೆ ನಡೆಸಿದ ವೇಳೆ ಏನಂದ್ರೆ ಕೊನೆಯದಾಗಿ ಈ ರೀತಿಯಾಗಿ ಕೊಲೆಗೆ ಪ್ರಮುಖ ಕಾರಣ ಏನಂದ್ರೆ ಲಿವಿಂಗ್ ಟುಗೆದರ್ ನಲ್ಲಿರುವಂತಹ ಏನು ಗುರುರಾಜ್ ಜೊತೆ ಇದ್ದಂತಹ ಅಶ್ವಿನಿ ಎಂಬ ಮಹಿಳೆಗೆ ಅಸಭ್ಯವಾಗಿ ಮೆಸೇಜ್ ಮಾಡಿದ ಏಕೈಕ ಕಾರಣಕ್ಕೆ ಆತನನ್ನು ಬರ್ಬರವಾಗಿ ಕೊಲೆ ಮಾಡಿ ಡ್ಯಾಮ್ ನಲ್ಲಿ ಬಿಸಾಕಿರುವುದು ಈಗ ಸದ್ಯ ಪೊಲೀಸರಿಗೆ ತಿಳಿದು ಬಂದಿದ್ದು. ಪ್ರಕರಣ ಸಂಬಂಧ ಗುರುರಾಜ್ ಮತ್ತು ಆತನ ಪ್ರೇಯಸಿಯಾದಂತಹ ಅಶ್ವಿನಿ ಹಾಗೂ ಕೊಲೆಯಲ್ಲಿ ಭಾಗಿಯಾದಂತಹ ಇನ್ನೋರ್ವ ಆರೋಪಿ ಲಕ್ಷ್ಮೀಕಾಂತ್, ಈ 3 ಜನರನ್ನು ಈಗ ಸ್ಟೇಷನ್ ಬಜಾರ್ ಪೊಲೀಸರು ವಶಕ್ಕೆ ಪಡೆದು ಈಗ ಏನಂದ್ರೆ ವಿಚಾರಣೆಯನ್ನು ನಡೆಸಿದ್ದು ಈ ಒಂದು ಕೊಲೆ ಪ್ರಕರಣ ಇದೀಗ ಬಯಲಾಗಿದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಮುಂದೆ ಹೆಣ್ಣುಮಕ್ಕಳಿಗೆ ಕಿರುಕುಳ ಅಲ್ಲ ಅಥವಾ ಯಾರಾದರೂ ಅಶ್ಲೀಲ ಮೆಸೇಜ್ ಕಳಿಸಿದ್ರೆ ಮೊದಲು ನಿಮ್ಮ ಮನೆಯ ಗಂಡಸರಿಗೆ ಈ ವಿಷಯವನ್ನ ಹೇಳೋದ್ರ ಬದಲಾಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಬಿಡೋದು ಬೆಟರ್ ಅಂತ ಕಾಣಿಸುತ್ತೆ. ಇನ್ಫಾರ್ಮ್ ಮಾಡ್ತಾರೆ, ಇವರು ಇಷ್ಟ ಬಂದಾಗೆ ಡಿಸಿಷನ್ನ ತೆಗೆದುಕೊಳ್ತಾರೆ. ಆ ನಂತರ ಆಗುವಂಥ ಅನಾಹುತಗಳು ನೋಡಿ ಹೀಗೆ.